ಹಾಯ್ ಆಲ್, ನಾನ್ ವೆಜ್ ಇಲ್ದೇ ಊಟ ಮಾಡೋದು ಕಷ್ಟ ಅಂತ ಅನಿಸ್ತಿದೆಯಾ? ಅಂಥವರಿಗೋಸ್ಕರ ಸ್ಪೆಷಲ್ ಆಗಿ ಈ ವಿಡಿಯೋ ಏನು ಅಂತ ನೋಡ್ತಿದ್ದೀರಾ. ಚಿಕನಲ್ಲಿ ಉಪ್ಪಿನಕಾಯಿ ಕಂಡ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಚಿಕನ್ನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಮೆಣಸಿನ ಪುಡಿ ಉಪ್ಪು ಹಾಕಿ ಒಂದು 15 20 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡಿ. ಈಗ ಮಸಾಲೆಗೆ ಒಂದು ಬಾಣಲಿನಲ್ಲಿ ಚಕ್ಕೆ, ಏಲಕ್ಕಿ, ಮೆಣಸು, ಸಾಸಿವೆ, ಜೀರಿಗೆ, ಸೋಂಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಒಂದು ಬಾಣಲಿಗೆ ಚೆನ್ನಾಗಿ ಎಣ್ಣೆ ಬಿಟ್ಟು ಈ ಚಿಕನನ್ನು ಆ್ಯಡ್ ಮಾಡಿ 5 to 7 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಅದೇ ಎಣ್ಣೆಗೆ ಒಂದು 2 ರಿಂದ 3 ಬೆಳ್ಳುಳ್ಳಿ, ಕರಿಬೇವು, ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ತನಕ ಬಿಟ್ಟು ಒಂದು 2 ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು ಮತ್ತು ಈ ಚಿಕನ್ನ ಆ್ಯಡ್ ಮಾಡಿ ಮತ್ತು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಮಸಾಲಾನು ಆ್ಯಡ್ ಮಾಡಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ. ಆಮೇಲೆ 1 ಟೀ ಸ್ಪೂನ್ ಅಷ್ಟು ವಿನಿಗರ್ ಹಾಕಿ ಕೊನೆಗೆ ಇಳಿಸೋ ಟೈಮಲ್ಲಿ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ತೆಗೆದರೆ ಸೂಪರ್ ಟೇಸ್ಟಿಯಾದಂಥ ಚಿಕನ್ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ಖಂಡಿತ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಬಾಯ್.